ಕನ್ನಡಿಗರ ಐಕ್ಯತೆ, ಏಕತೆ, ಸಮಗ್ರತೆ ಮತ್ತು ಸಾರ್ವಭೌಮತ್ವಕ್ಕಾಗಿ ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ಅತ್ತಿಬೆಲೆಯಲ್ಲಿ ಡಿಸೆಂಬರ್ 7ರಂದು ಬೆಳಗ್ಗೆ 11 ಗಂಟೆಗೆ ಬೃಹತ್ ಪಥ ಸಂಚಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಮತ್ತು ವಿಶೇಷವಾಗಿ ಸಾಯಂಕಾಲ ವೇದಿಕೆ ಕಾರ್ಯಕ್ರಮದಲ್ಲಿ ರಸಮಂಜರಿ ಕಾರ್ಯಕ್ರಮ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷ ಮಂಜುನಾಥ್ ದೇವೂರವರು ಅತ್ತಿಬೆಲೆಯ ವೆಟ್ಟರಿ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಜನಪ್ರತಿನಿಧಿಗಳು, ಗಣ್ಯರು, ಸಾಧಕರು ಮತ್ತು ಹೋರಾಟಗಾರರು ಭಾಗವಹಿಸಲಿದ್ದು, ಸಕಾಲಕ್ಕೆ ತಾಲೂಕಿನ ಜನತೆ ಮತ್ತು ಕನ್ನಡಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷ ಮಂಜುನಾಥ್ ದೇವೂರವರು ಮನವಿ ಮಾಡಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ಕೆ. ನಾಗರಾಜ್, ಶ್ರೀಮತಿ ನಾಗರತ್ನಮ್ಮ, ಜಯಂತಿ, ಭಾಷಾ, ರಮೇಶ್, ವಸಂತ್, ಮಧು ಮತ್ತಿತರರು ಹಾಜರಿದ್ದರು. ಈ ಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷರಾದಂಥ ಕೆ. ನಾಗರಾಜ್ ಅವರು, ಆನೇಕಲ್ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷರಾದಂಥ ನಾಗರತ್ನಮ್ಮ ಅವರು, ಆಮೇಲೆ ಖಜಾಂಚಿಗಳಾದಂಥ ಜಯಂತಿ ಅವ್ರಿಗೂ ಮತ್ತು ನಮ್ಮ ನೂತನವಾಗಿ ಸೇರ್ಪಡೆಯಾಗಿರೋ ಭಾಷಾ ಅವ್ರಿಗೂ, ನಮ್ಮ ರಮೇಶ್ ಅವ್ರಿಗೂ ಮತ್ತು ನಮ್ಮ ವಸಂತ್ ಅವ್ರಿಗೂ, ನಮ್ಮ ಮಧು ಎಲ್ಲರೂ ಕೂಡ ಸ್ವಾಗತನ ಹೇಳ್ತಾ, ಇವತ್ತು ಬಹಳ ಮುಖ್ಯವಾಗಿ ಸುದ್ದಿಗೋಷ್ಠಿ ಕರೆದಿರ್ತಕ್ಕಂಥ ವಿಚಾರ, ಕನ್ನಡ ಜಾಗೃತಿ ವೇದಿಕೆಯಿಂದ ಬರುವ 7ನೇ ತಾರೀಕು ಒಂದು ಬೃಹತ್ ಮಹಾಪಥ ಸಂಚಲನ ಕಾರ್ಯಕ್ರಮ ನಂಬ್ಕೊಂಡಿದ್ದೇವೆ. ಕಾರಣ ಇಷ್ಟೇ, ಇತ್ತೀಚೆಗೆ ಬಹಳಷ್ಟು ಕನ್ನಡಿಗರ ಮೇಲೆ ದೌರ್ಜನ್ಯ, ದಬ್ಬಾಳಿಕೆಗಳಂತೂ ನಡೀತಾನೆ ಇದೆ. ಕರ್ನಾಟಕದ ಮೇಲೆ, ಕನ್ನಡಿಗರ ಮೇಲೆ, ಭಾಷೆ ಮೇಲೆ ಪ್ರತಿನಿತ್ಯ ಒಂದಲ್ಲ ಒಂದು ದೌರ್ಜನ್ಯಗಳು ನಡೀತಾ ಇದೆ. ಉತ್ತರ ಭಾರತದವರಂತೂ ಬಹಳ ಉದ್ದಟತನದಿಂದ ಮೆರೆತಿದ್ದಾರೆ. ಸರ್ಕಾರಗಳು ಅವ್ರಿಗೆ ರಕ್ಷಣೆ ಮಾಡಿಕೊಂಡೇ ಬರ್ತಾ ಇದ್ದಾವೆ. ಆದರೆ ಒಂದು ಕಟ್ಟುನಿಟ್ಟಾದ ಒಂದು ಕಾನೂನು ಕ್ರಮವನ್ನು ಜರುಗಿಸದೆ ವಿಫಲವಾಗಿರ್ತಕ್ಕಂಥದ್ದು ಇವತ್ತು ಅನ್ಯ ಭಾಷಿಗರು ನಮ್ಮ ಮೇಲೆ ನಡೆಸ್ತಾ ಇರ್ತಕ್ಕಂಥ ದೌರ್ಜನ್ಯ ಇದಕ್ಕೆ ಮೂಲ. ಹಾಗಾಗಿ ಇದ್ರ ಜೊತೆಯಲ್ಲಿ ಕನ್ನಡಿಗರು ತಮ್ಮ ತಮ್ಮ ಜವಾಬ್ದಾರಿಗಳನ್ನು ಮರೆತಿರ್ತಕ್ಕಂಥದ್ದು ಕೂಡ ಎದ್ದು ಕಾಣಿಸ್ತಾ ಇದೆ. ಈಗ ಬೇರೆಯವ್ರು ಬಂದು ನಮ್ಮ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ ಅಂದರೆ ನಾವೆಲ್ಲೋ ಒಂದು ಕಡೆ ಕುಂದೋಗ್ಬಿಟ್ಟಿದ್ದೀವಿ ಅನ್ನೋ ಒಂದು ಆಲೋಚನೆ ನನಗನ್ನಿಸ್ತಾ ಇದೆ, ಹೊಳಿತಾ ಇದೆ. ಹಾಗಾಗಿ ಕನ್ನಡಿಗರಲ್ಲಿನ ಕನ್ನಡತನವನ್ನು ಜಾಗೃತಿ ಮೂಡಿಸಬೇಕು. ಕನ್ನಡಿಗರ ಏಕತೆ, ಕನ್ನಡಿಗರ ಸಮಗ್ರತೆ, ಕನ್ನಡಿಗರ ಐಕ್ಯತೆ, ಕನ್ನಡಿಗರ ಸ್ವಾಭಿಮಾನ ಮತ್ತು ಕನ್ನಡಿಗರ ಸಾರ್ವಭೌಮತ್ವವನ್ನು ಸಾರ್ತಕ್ಕಂತಹ ಈ ಒಂದು ಮಹಾ ಪಥಸಂಚಲನವನ್ನು ಹಮ್ಮಿಕೊಂಡಿದ್ದೇವೆ. ಏನು ಹಿರಿಯರು ಅನೇಕ ಹೋರಾಟಗಳನ್ನು, ಕರ್ನಾಟಕ ಏಕೀಕರಣ ಆಗೋದಕ್ಕೆ ಸುಮಾರು 70 ವರ್ಷಗಳ ನಿರಂತರವಾದಂಥ ಹೋರಾಟ, 70 ವರ್ಷಗಳ ನಿರಂತರ ಹೋರಾಟ. ಈ ಹೋರಾಟದಲ್ಲಿ ಕನ್ನಡ ಭಾಷಿಕರು ಒಂದು ಕಡೆ ಆಗಬೇಕು, ಕನ್ನಡಿಗರ ಪ್ರದೇಶ ಒಂದು ಕಡೆ ಆಗಬೇಕು ಅಂತೇಳಿ ಆಲೂರು ವೆಂಕಟರಾಯರಿಂದ ಹಿಡ್ಕೊಂಡು ಇವತ್ತಿನವರೆಗೂ ಕೂಡ ಅನೇಕ ಹೋರಾಟಗಳು ನಡೀತಾನೆ ಇದೆ. ಇಡೀ ಭಾರತ ದೇಶದಲ್ಲಿ ಒಂದು ಭಾಷೆಗೋಸ್ಕರ ಅಥವಾ ಒಂದು ನಾಡಿಗೋಸ್ಕರ ಅಥವಾ ಒಂದು ಉದ್ಯೋಗಕ್ಕೋಸ್ಕರ ನಮ್ಮ ನಾಡಿನಲ್ಲೇ, ನಮ್ಮ ರಾಜ್ಯದಲ್ಲೇ ನಿರಂತರ ಚಳುವಳಿಗಳು ನಡೀತಾ ಇರ್ತಕ್ಕಂಥದ್ದು ಭಾರತ ದೇಶದಲ್ಲಿ, ಕರ್ನಾಟಕದಲ್ಲಿ ಮಾತ್ರ, ಅದು ಕನ್ನಡಿಗರು ಮಾತ್ರ. ಇವತ್ತು ಹೊರ ರಾಜ್ಯದಿಂದ ಬಂದಂಥವರು ನಮ್ಮ ಉದ್ಯೋಗಗಳನ್ನು ಕಿತ್ಕೊಂಡಿದ್ದಾರೆ, ನಮ್ಮ ಭೂಮಿಗಳನ್ನು ಕಿತ್ಕೊಂಡಿದ್ದಾರೆ, ನಮ್ಮ ಹಕ್ಕುಗಳನ್ನು ಕಿತ್ಕೊಂಡಿದ್ದಾರೆ, ನಮ್ಮ ಸ್ವಾಭಿಮಾನದ ಮೇಲೆ ಹಲ್ಲೆಗಳನ್ನು ಮಾಡ್ತಾ ಇದ್ದಾರೆ, ದೌರ್ಜನ್ಯವನ್ನು ಮಾಡ್ತಿದ್ದಾರೆ. ಇದು ನಿಜವಾಗಲೂ ಕೂಡ ಇದು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ವಿಚಾರ. ಹಾಗಾಗಿ ಈಗ ಕರ್ನಾಟಕ ಏಕೀಕರಣ ಆಗಿ 70 ವರ್ಷ ಆಗಿದೆ. ಇವತ್ತಿಗೂ ಕೂಡ ನಮಗೆ ಉದ್ಯೋಗ ಬೇಕು, ಶಿಕ್ಷಣ ಬೇಕು,
ಶಿಕ್ಷಣದಲ್ಲಿ ಕನ್ನಡ ಇರಬೇಕು, ಉದ್ಯೋಗದಲ್ಲಿ ಕನ್ನಡಿಗರಿಗೆ ಆದ್ಯತೆಯನ್ನು ಕೊಡಬೇಕು, ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಕೊಡಬೇಕು, ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಉದ್ಯೋಗ ಮೀಸಲಾತಿ ಕೊಡಬೇಕು ಅಂತೇಳಿ ಹೋರಾಟಗಳು ನಡೀತಾನೆ ಇದ್ದಾವೆ. ಆದರೂ ಕೂಡ ಸರ್ಕಾರಗಳು ಕೇವಲ ಕನ್ನಡ ರಾಜ್ಯೋತ್ಸವ ದಿನ ನವೆಂಬರ್ 1ನೇ ತಾರೀಕು ಮಾತ್ರ ಕನ್ನಡ ಧ್ವಜವನ್ನು ಆರಿಸೋದ್ರ ಮುಖಾಂತರ ಕನ್ನಡ ಧ್ವಜವನ್ನು ಜ್ಞಾಪಿಸ್ಕೋತಾರೆ, ಕನ್ನಡ ಭಾಷಿಕರನ್ನು ಆವತ್ತಿನ ದಿನ ಒಂದು ದಿನಕ್ಕೆ ಜ್ಞಾಪಿಸ್ಕೋತಾರೆ. ಇಂಥ ಪರಿಸ್ಥಿತಿನಲ್ಲಿ ಈಗಾಗಲೇ ಈಗ ಇರ್ತಕ್ಕಂಥ ಸರ್ಕಾರ ಬೆಂಗಳೂರು ನಗರವನ್ನು 5 ವಿಭಾಗವನ್ನು ಮಾಡಿ ಅದರಲ್ಲಿ 5 ಜನ ಮೇಯರ್ಗಳು ಮಾಡ್ತಾ ಇದ್ದಾರೆ. ಸೊ ಇದರಿಂದ ಕನ್ನಡಿಗರಿಗೆ ನಷ್ಟವೇ ಹೊರತು ಲಾಭ ಅಂತೂ ಇಲ್ಲ. ಈ 5 ವಿಭಾಗ ಮಾಡಿ ಈಗ ಯಾರೋ ಒಬ್ಬ ತಮಿಳನೋ ಒಬ್ಬ ಮೇಯರ್ ಆಗ್ತಾನೆ, ಅಥವಾ ಮಲಯಾಳಿನೋ ಒಬ್ಬ ಮೇಯರ್ ಆಗ್ತಾನೆ, ಅಥವಾ ಗುಜರಾತಿನೋ ಮಾರ್ವಾಡಿನೋ ಜೈನ್ರೋನೋ ಯಾವನೋ ಒಬ್ಬ ಮೇಯರ್ ಆಗ್ತಾನೆ. ಅವನ ಕೈ ಕೆಳಗೆ ಕನ್ನಡಿಗರು ಬದುಕುವಂಥ ಪರಿಸ್ಥಿತಿ, ಅವನ ಆದೇಶಕ್ಕೆ ನಾವು ತಲೆಬಾಗಿ ಸರಿದೂಗಿಸ್ಕೊಂಡು ಹೋಗುವಂಥ ಪರಿಸ್ಥಿತಿಯನ್ನು ಇವತ್ತಿನ ಸರ್ಕಾರ ಉದ್ಭವ ಮಾಡಿದೆ. ಇದು ಬಹಳ ನೋವಿನ ಸಂಗತಿ. ಆಮೇಲೆ ಕಳೆದ ಹಿಂದಿನ ಸರ್ಕಾರ ಏನು ಮರಾಠ ಪ್ರಾಧಿಕಾರ ನಾವು ಯಾರು ಕೇಳಲಿಲ್ಲ. ಇಡೀ ಮಹಾರಾಷ್ಟ್ರದಲ್ಲಿ ಮರಾಠ ಅಭಿವೃದ್ಧಿ ಪ್ರಾಧಿಕಾರ ಇದೆಯಲ್ಲೋ ಗೊತ್ತಿಲ್ಲ, ಆದರೆ ಮರಾಠಿಗರ ಮತಗಳನ್ನು ಓಲೈಕೆ ಮಾಡೋದಕ್ಕಾಗಿ ಕಳೆದ ಸರ್ಕಾರ ಬೊಮ್ಮಾಯಿ ಅವರು ಒಂದು ಮರಾಠ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಿ ಮರಾಠಿಗರನ್ನ ಅದಕ್ಕೆ ಅಧ್ಯಕ್ಷರನ್ನಾಗಿ ಮಾಡಿ ನಮ್ಮ ಕನ್ನಡಿಗರ ತೆರಿಗೆ ಹಣವನ್ನು ಆ ಮರಾಠ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಮರಾಠಿಗರ ಅಭಿವೃದ್ಧಿಗೆ ಕೊಟ್ಟಿರ್ತಕ್ಕಂಥದ್ದು ಕೂಡ ದುರಂತ. ಇವತ್ತು ಸಂಸ್ಕೃತ ವಿಶ್ವವಿದ್ಯಾಲಯವನ್ನು ಮಾಡಬೇಕು ಅಂತೇಳಿ ನಮಗೆ ಸಂಸ್ಕೃತ ಅವಶ್ಯಕತೆ ಇಲ್ಲ. ಸಂಸ್ಕೃತ ವಿಶ್ವವಿದ್ಯಾಲಯ ಮಾಡಬೇಕು ಅಂತೇಳಿ 100 ಎಕರೆ ಜಮೀನು ಮಾಗಡಿ ಹತ್ರ ತೆಗೆದುಕೊಂಡು ಅಲ್ಲಿ ಸುಮಾರು 450 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸಂಸ್ಕೃತ ವಿಶ್ವವಿದ್ಯಾಲಯ ಮಾಡ್ತಿದ್ದಾರೆ. ಇಲ್ಲಿ ನಮ್ಮ ಹಂಪಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಕೊಡೋದಕ್ಕೆ ದುಡ್ಡಿಲ್ಲ. ಅಲ್ಲಿರ್ತಕ್ಕಂಥ ಕುಲಪತಿಗಳಿಗೆ ಉಪಕುಲಪತಿಗಳಿಗೆ ವೇತನ ಕೊಡೋದಕ್ಕೆ ದುಡ್ಡಿಲ್ಲ. ಇಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸರ್ಕಾರಗಳು ಮಾಡ್ತಾ ಇರ್ತಕ್ಕಂಥದ್ದು, ಅದು ಯಾವುದೇ ಸರ್ಕಾರ ಇರ್ಬೋದು, ಅದು ಕಾಂಗ್ರೆಸ್ ಇರ್ಬೋದು ಅಥವಾ BJP ಇರ್ಬೋದು ಅಥವಾ ಇನ್ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದಾಗ ಅವ್ರು ಮಾಡ್ತಕ್ಕಂಥದ್ದು ಕನ್ನಡಿಗರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದು. ಹೀಗಾಗಿ ಕನ್ನಡಿಗರಿಗೆ ಕಣ್ಣು ಮುಚ್ಕೊಂಡು ಕುಳಿತುಕೊಂಡ್ಬಿಟ್ರೆ ಭವಿಷ್ಯದಲ್ಲಿ ಬಹಳ ನೋವನ್ನ ಬಹಳ ಕಷ್ಟವನ್ನ ಅನುಭವಿಸ್ತಕ್ಕಂಥ ಪರಿಸ್ಥಿತಿಗಳು ಬಹಳ ದೂರ ಇಲ್ಲ. ಅದಕ್ಕಾಗಿ ದಯಮಾಡಿ ಕನ್ನಡಿಗರೇ ಎಚ್ಚೆತ್ಕೊಳ್ಳಿ. ಇವತ್ತು ನಾವು ಈ ಮಹಾಪಥ ಸಂಚಲನ ಇದು ಕನ್ನಡಿಗರ ಏಕತೆ, ಐಕ್ಯತೆ, ಒಗ್ಗಟ್ಟನ್ನ ತೋರಿಸೋದಕ್ಕಾಗಿ. ನಾವು ಒಗ್ಗಟ್ಟಾಗಿಲ್ಲ ಅಂತ ಹೇಳಿದ್ರೆ ನಮ್ಮನ್ನು ಆಳ್ತಕ್ಕಂಥ ಸರ್ಕಾರಗಳು ಅಥವಾ ಭವಿಷ್ಯದಲ್ಲಿ ಬರ್ತಕ್ಕಂಥ ಯಾವುದೇ ಸರ್ಕಾರಗಳು ಕನ್ನಡಿಗರ ಉದ್ಧಾರಕ್ಕೋಸ್ಕರ ಯಾವುದು ಕೂಡ ಬರೋದಿಲ್ಲ. ಅವನು ಯಾವ ಊರಿಂದ ಬಂದಿರಲಿ, ಯಾವ ದೇಶದಿಂದ ಬಂದಿರಲಿ, ಅವನಿಗೆ ಯಾವುದೋ ಒಂದು ರೇಷನ್ ಕಾರ್ಡು ಅಥವಾ ಎಲೆಕ್ಷನ್ ಕಾರ್ಡು ಅವ್ನು ಕೊಟ್ಟು ಅವನಿಗೊಂದು ಆಧಾರ್ ಕಾರ್ಡ್ ಮಾಡಿಕೊಟ್ಟು ಅವ್ನ ಓಟ್ಗಳನ್ನು ಪಡ್ಕೊಳ್ಳೋದಕ್ಕೆ ಅವ್ರ ಕಾರ್ಡ್ಗಳೆಲ್ಲ ಎತ್ಕೊಂಡೋಗಿ ಮನೆಗಳು ಇಟ್ಕೊಂಡು ಎಲೆಕ್ಷನ್ ಬಂದಾಗ ಓಟ್ಗಳಾಗ್ತಕ್ಕಂಥ ಪರಿಸ್ಥಿತಿಗಳನ್ನು ನಾವು ಕಣ್ಣಾರೆ ನೋಡ್ತಿದ್ದೀವಿ. ಇದು ನಡೀತಾ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತು ವಲಸಿಗರ ಹಾವಳಿ ಬೇರೆ ಜಾಸ್ತಿ ಆಗೋಗ್ಬಿಟ್ಟಿದೆ. ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ವಲಸಿಗರು ಕರ್ನಾಟಕಕ್ಕೆ ಬರ್ತಿದ್ದಾರೆ. ಕನ್ನಡ ಮಾತನಾಡ್ರಿ ಅಂತ ಹೇಳಿದ್ರೆ ಕನ್ನಡ ಯಾಕೆ ಮಾತನಾಡಬೇಕು ಅಂತೇಳಿ ಬಹಳ ಉದ್ದಟತನದಿಂದ ಕನ್ನಡ ಹೋರಾಟಗಾರರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಕ್ಕಂಥದ್ದನ್ನ ಕೂಡ ನಾವು ಪ್ರತಿನಿತ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾ ಇದ್ದೀವಿ. ನಮಗೆ ಬಹಳ ನೋವಾಗುತ್ತೆ. ಕನ್ನಡಿಗರು ಅರ್ಥ ಮಾಡ್ಕೋಬೇಕಾಗಿದೆ. ಈಗ ತಮಿಳ್ನಾಡಿಗೆ ಹೋದ್ರೆ ಯಾವುದೇ ಚರ್ಚ್ ಇರ್ಬೋದು, ಮಸೀದಿ ಇರ್ಬೋದು, ದೇವಸ್ಥಾನ ಇರ್ಬೋದು, ಯಾವುದೇ ಧಾರ್ಮಿಕ ಮಂದಿರಗಳ ಮೇಲೆ ಅಲ್ಲಿನ ತಮಿಳು ಭಾಷೆಯನ್ನೇ ಹಾಕಿರ್ತಾರೆ. ಆದರೆ ಬನ್ನಿ ಕರ್ನಾಟಕಕ್ಕೆ ಬನ್ನಿ, ನೀವು ಕರ್ನಾಟಕಕ್ಕೆ ಬನ್ನಿ, ಮಸೀದಿ ಹತ್ರ ಹೋಗಿ ಬರೀ ಉರ್ದು ಇರುತ್ತೆ. ನೀವು ಅದ್ಯಾವುದೋ ಚರ್ಚ್ ಹತ್ರ ಹೋಗಿ ತಮಿಳು ಇರುತ್ತೆ. ಅಥವಾ ಇನ್ಯಾವುದೋ ದೇವಸ್ಥಾನ ಹತ್ರ ಹೋಗಿ ಹಿಂದಿ ಇನ್ನೊಂದು ಭಾಷೆಗಳನ್ನು ಹಾಕಿರ್ತಾರೆ. ಆದರೆ ನಮ್ಮ ಉದ್ದೇಶ ಅಷ್ಟೇ, ಕನ್ನಡಕ್ಕೆ ಮೊದಲ ಆದ್ಯತೆಯನ್ನು ಕೊಡಬೇಕು. ಕನ್ನಡಕ್ಕೆ ಮೊದಲ ಆದ್ಯತೆ, ಅದು ದೇವಸ್ಥಾನ ಇರ್ಬೋದು, ಮಸೀದಿ ಇರ್ಬೋದು, ಚರ್ಚ್ ಇರ್ಬೋದು, ಅಥವಾ ಇನ್ಯಾವುದೇ ಧಾರ್ಮಿಕ ಕೇಂದ್ರಗಳಿರ್ಬೋದು, ಅಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆಯನ್ನು ಕೊಡಲೇಬೇಕು. ಈಗ ನೋಡಿ, ಮೊನ್ನೆ ಶಬರಿಮಲೆಗೆ ಪ್ರತಿ ವರ್ಷ ನಮ್ಮ ಕನ್ನಡಿಗರು ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಕನ್ನಡಿಗರು ಶಬರಿಮಲೆಗೆ ಹೋಗ್ತಾರೆ. ಆ ಶಬರಿಮಲೆಗೆ ಹೋಗೋ ದಾರಿನಲ್ಲಿ ಯಾವನೊಬ್ಬ ಪ್ರತಿ ವರ್ಷ ನಿಂತ್ಕೊಂಡಿರ್ತಾನೆ. ಅವನು ಕನ್ನಡ ಬಾವುಟ ಕಂಡ್ರೆ ಸಾಕು, ಅವನ ಅಡ್ಡಗಟ್ಟಿ ಕನ್ನಡಿಗರನ್ನ ನಿಂದಿಸಿ ಬೈದು ಆ ಕನ್ನಡ ಬಾವುಟವನ್ನ ತೆಗೆಸೋವರೆಗೂ ಬಿಡೋದಿಲ್ಲ ಅವನು. ಮೊನ್ನೆ 3 ದಿನದಲ್ಲಿ ನಾನು ನೋಡಿದೆ ಆ ವಿಡಿಯೋನ. ನೀನೇನಾದ್ರು ಕನ್ನಡ ಬಾವುಟ ಹಾಕೋ ಬಂದ್ರೆ ಮಗನೇ ಹಂಗೆ ಹಿಂಗೆ ಅಂತೇಳಿ ಬಹಳ ಅವಾಚ್ಯ ಶಬ್ದಗಳಿಂದ ಶಬರಿಮಲೆಗೆ ಮಾಲೆ ಹಾಕೊಂಡ್ರವ್ರು ಕೂಡ ನಿಂದಿಸ್ತಾನೆ, ಬೈತಾನೆ ಅವನು.
ಇಂಥ ಭಾಷಾಭಿಮಾನ ಅವ್ರಿಗಿರ್ಬೇಕಾದ್ರೆ ನಾವು ಯಾವ ರೀತಿ ನಮ್ಮ ಭಾಷಾಭಿಮಾನವನ್ನು ಪ್ರದರ್ಶನ ಮಾಡಬೇಕು, ಭಾಷಾಭಿಮಾನವನ್ನು ಮೈಗೂಡಿಸ್ಕೋಬೇಕು, ಭಾಷಾಭಿಮಾನವನ್ನು ನಾವು ಆ ಭಾಷಾಭಿಮಾನಕ್ಕೆ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಚಿಂತನೆಯನ್ನು ನಾವೆಲ್ಲ ಮಾಡಬೇಕಾಗಿದೆ. ಸಂಘಟನೆಗಳು ಯಾವುದೇ ಇರ್ಬೋದು, ಕನ್ನಡ ಪರ ಸಂಘಟನೆಗಳು ಯಾವುದೇ ಇರ್ಬೋದು, ಆದರೆ ಕನ್ನಡ ಅಂತ ಬಂದಾಗ ನಾವೆಲ್ಲರೂ ಕೂಡ ಒಂದಾಗಬೇಕು, ಒಗ್ಗಟ್ಟಾಗಬೇಕು. ಏಕತೆ, ಐಕ್ಯತೆ, ಸಮಗ್ರತೆ, ಸಾರ್ವಭೌಮತ್ವ ಮತ್ತು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರದಂತೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರ್ಬೇಕು ಅಂತೇಳಿ ಈ ಒಂದು ಅತ್ತಿಬೆಲೆಯಲ್ಲಿ ಬರುವ 7ನೇ ತಾರೀಕು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಅತ್ತಿಬೆಲೆ ವಿಕ್ಟರಿ ಗ್ರ್ಯಾಂಡ್ ಮೈದಾನದಿಂದ ಅತ್ತಿಬೆಲೆಯ ಪ್ರಮುಖ ಬೀದಿಗಳಲ್ಲಿ ಪಥಸಂಚಲನ ಹೊರಡುತ್ತೆ. ಇದರಲ್ಲಿ ನಮ್ಮ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದನೂ ಕೂಡ ಬೀದರಿಂದ ಚಾಮರಾಜನಗರ, ಬೆಳಗಾವಿಯಿಂದ ಬೆಂಗಳೂರವರೆಗೂ, ಕೋಲಾರದಿಂದ ಮಂಗಳೂರವರೆಗೂ ಇರ್ತಕ್ಕಂಥ ನಮ್ಮ ಕನ್ನಡ ಜಾಗೃತಿ ವೇದಿಕೆ 27 ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತರು ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ರಾಜ್ಯ ಘಟಕದ ಪದಾಧಿಕಾರಿಗಳು, ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಎಲ್ಲ ಭಾಗವಹಿಸ್ತಾ ಇದ್ದಾರೆ. ಮತ್ತು ರಾಜಕೀಯ ಮುಖಂಡರುಗಳು, BJP, ಕಾಂಗ್ರೆಸ್, JDS ಎಲ್ಲ ಪಕ್ಷದ ಮುಖಂಡರುಗಳು ಭಾಗಿಯಾಗ್ತಾ ಇದ್ದಾರೆ. ಮೊದಲಿಗೆ ಬೆಳಗ್ಗೆ 11 ಗಂಟೆಗೆ ಈ ಪಥಸಂಚಲನಕ್ಕೆ ಚಾಲನೆ ಕೊಡ್ತಕ್ಕಂಥವ್ರು ಡಾಕ್ಟರ್ CN ಮಂಜುನಾಥ್ ಅವರು, ಮಾನ್ಯ ಲೋಕಸಭಾ ಸದಸ್ಯರು, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ. ಮತ್ತು ಅವ್ರ ಜೊತೆಗೆ ನಮ್ಮ B ಶಿವಣ್ಣನವರು, ಆನೇಕಲ್ B ಶಿವಣ್ಣನವರು ಸಂಜೆ ಬರ್ತೀನಿ ಅಂತ ಹೇಳಿದ್ರು. ಬೆಳಗಾವಿ ಅಧಿವೇಶನ ಇರೋದ್ರಿಂದ ಬೆಳಗ್ಗೆನೆ ಬರ್ತೀನಿ ಅಂತ ಹೇಳಿದ್ದಾರೆ. ಅವರು ಕೂಡ ಚಾಲನೆ ಕೊಡೋಕ್ಕೆ ಬರ್ತಿದ್ದಾರೆ. ಅವ್ರ ಜೊತೆಗೆ ನಮ್ಮ JDSನ KP ರಾಜು ಅವರು ಕೂಡ ಚಾಲನೆ ಕೊಡೋಕ್ಕೆ ಬರ್ತಾರೆ. ಮತ್ತು ದಯಾನಂದ್ ಅಂತೇಳಿ ಡಿಮ್ಯಾಕ್ಸ್ ಸಂಸ್ಥೆಯ ಏನು ರಿಯಲ್ ಎಸ್ಟೇಟ್ ಸಂಸ್ಥೆ ಪ್ರಾಪರ್ಟೀಸ್ನ ನಿರ್ದೇಶಕರಾದಂಥ ದಯಾನಂದ್ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಮತ್ತು ಸಂಜೆ 7 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇದೆ ಅತ್ತಿಬೆಲೆಯ ಸರ್ಕಾರಿ ಮಾದರಿ ಬಾಲಕರ ಪಾಠಶಾಲೆಯ ಆವರಣದಲ್ಲಿ. ಅಲ್ಲಿ ಆ ಸಂಜೆ ವೇದಿಕೆ ಕಾರ್ಯಕ್ರಮವನ್ನು ನಮ್ಮ ಸಾರಿಗೆ ಸಚಿವರಾದಂತಹ ನಮ್ಮ ರಾಮಲಿಂಗಾರೆಡ್ಡಿ ಸರ್ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ಇನ್ನು ನಮ್ಮ ಪಟಾಪಟ್ ರವಿಯವರು, ಆಮೇಲೆ ಆನೇಕಲ್ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಆದಂಥ ಪಟಾಪಟ್ ಪ್ರಕಾಶ್ ಅಣ್ಣನವರು, ಮತ್ತು ಉಲ್ಲಳ್ಳಿ ಶ್ರೀನಿವಾಸ್ ಅವರು, ಮತ್ತು TV ಬಾಬು ಅವರು, ಮತ್ತು ನಮ್ಮ ಅತ್ತಿಬೆಲೆಯ ಸುತ್ತಮುತ್ತ ಮತ್ತು ನಮ್ಮ ರಘುಪತಿ ರೆಡ್ಡಿ ಅವರು, ಇನ್ನೂ ಅನೇಕ ಮತ್ತು ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದ ಸಂಘಟನೆ ಎಲ್ಲ ಮಾಲೀಕರ ಸಂಘಟನೆ ಪದಾಧಿಕಾರಿಗಳು, ಮತ್ತು ವಿಶೇಷವಾಗಿ ಬಿಗ್ ಬಾಸ್ನ 10ನೇ ಸೀಸನ್ನ ವಿನ್ನರ್ ಆದಂಥ ಕಾರ್ತಿಕ್ ಅವರು, ಮತ್ತು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದಂಥ ಉಮಾಪತಿ ಶ್ರೀನಿವಾಸ್ ಗೌಡರು, ಇನ್ನು ಮತ್ತು ಅತ್ತಿಬೆಲೆಯ ಮಾಜಿ ರವಿಕುಮಾರ್ ಅವರು, ನಮ್ಮ ಗಣೇಶ್ ಅವರು, ನಾಗರಾಜ್ ಸೋನಿ ಅವರು, ಮತ್ತು C ಮುನ್ರಾಜ್ ಅವರು, ಮತ್ತು ಗಣೇಶ್ ಅವರು, ಮತ್ತು ನಮ್ಮ ಕಂಡಕ್ಟರು ನಾರಾಯಣ ಸ್ವಾಮಿ ಅವರು, ಇವರೆಲ್ಲರೂ ಕೂಡ ಅನೇಕ SL ಮುರಳಿ ಇರ್ಬೋದು, ಎಲ್ಲ ನಮ್ಮ ಯುವಕ ಮಿತ್ರರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಮತ್ತು ಛಲವಾದಿ ನಾಗರಾಜ್ ಅವರು, ಮತ್ತು KPCC ಸದಸ್ಯರಾದಂಥ ಬಿದಿರುಗುಪ್ಪೆ ರಾಜಪ್ಪನವರು, ಶಂಕರ್ ರೆಡ್ಡಿ ಅವರು, ಇವರೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಮತ್ತು CR ಮನೋಹರ್ ಅವರು, ನಮ್ಮ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ CR ಮನೋಹರ್ ಅವರು, ಮತ್ತು ಅವರು ಕೂಡ, ಮತ್ತು ನಮ್ಮ ಶಂಭಯ್ಯನವರು, ಸದ್ದಾಮ್ ಅವರು, ಮತ್ತು ನಮ್ಮ ಗುರು ಅವರು, ವೆಂಕಟೇಶ್ ಗುರು ಅವರು, ಮತ್ತು ನಮ್ಮ ಮದ್ದೂರಪ್ಪನವರು, ಇವರೆಲ್ಲರೂ ಕೂಡ ಅನೇಕ ಎಲ್ಲ ಪದಾಧಿಕಾರಿಗಳು ಭಾಗವಹಿಸ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಈ ಒಂದು ಮಹತ್ತರವಾದಂಥ ಒಂದು ಐತಿಹಾಸಿಕವಾದಂಥ ಪಥಸಂಚಲನ, ಬಹುಶಃ ಒಂದು ಕನ್ನಡ ಪರ ಸಂಘಟನೆ ಒಂದು ಪಥಸಂಚಲನವನ್ನು ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಜಾಗೃತಿ ವೇದಿಕೆ ನಡೆಸ್ತಾ ಇದೆ. ಈ ಒಂದು ಪಥಸಂಚಲನ ಕಾರ್ಯಕ್ರಮಕ್ಕೆ ಎಲ್ಲ ಕಾರ್ಮಿಕ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು, ಮತ್ತು ಯುವಕ ಸಂಘಟನೆಗಳು, ಮತ್ತು ಮಹಿಳಾ ಸಂಘಟನೆಗಳು ಹೆಚ್ಚಾಗಿ ಭಾಗವಹಿಸಬೇಕು. ಮತ್ತು ನಮ್ಮೆಲ್ಲರ ಕನ್ನಡಿಗರ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು. ಮತ್ತು ಎಲ್ಲರಿಗೂ ಕೂಡ ಕನ್ನಡವನ್ನು ಕಲಿಸ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ನಾವು ಕೂಡ ಬೆಳೆಸ್ಕೋಬೇಕು. ಮತ್ತು ಕನ್ನಡವನ್ನು ಅತಿ ಹೆಚ್ಚು ಬಳಸಬೇಕು. ಸೋಷಿಯಲ್ ಮೀಡಿಯಾಗಳಲ್ಲಿ, ಅಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ನಾವೆಲ್ಲರೂ ಕೂಡ ಕನ್ನಡವನ್ನು ಹೆಚ್ಚಾಗಿ ಬಳಸೋ ರೀತಿಯಲ್ಲಿ ಈ ಒಂದು ಜಾಗೃತಿ ಜಾಥಾ ಅಥವಾ ಪಥಸಂಚಲನ ಕಾರ್ಯಕ್ರಮ ಒಂದು ನಾಂದಿ ಆಗುತ್ತೆ ಅಂತೇಳಿ ಹೇಳ್ತಾ, ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ ಆನೇಕಲ್ ತಾಲೂಕು ಇರ್ಬೋದು,
ಮತ್ತು ಎಲ್ಲ ಕನ್ನಡಪರ ಸಂಘಟನೆಗಳು, ದಲಿತ ಸಂಘಟನೆಗಳು, ರಾಜಕೀಯ ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳು, ಕನ್ನಡಪರ ಸಂಘಟನೆ ಕಾರ್ಯಕರ್ತರು, ಮುಖಂಡರುಗಳು, ವಿದ್ಯಾರ್ಥಿ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ಯುವತಿಯರು, ಮಹಿಳೆಯರು ಮತ್ತು ಕಾರ್ಮಿಕರು ಹೆಚ್ಚಾಗಿ ಈ ಒಂದು ಪಥಸಂಚಲನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ಮತ್ತೊಮ್ಮೆ ಎಲ್ಲರಲ್ಲೂ ಮನವಿ ಮಾಡ್ತೇನೆ. ನಮಸ್ಕಾರ. ಖಂಡಿತವಾಗ್ಲೂ ಅದು ಪ್ರತಿ ವರ್ಷನೂ ಕೂಡ ಇದೇ ನಡೀತಾ ಇದೆ. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಅರ್ಹರಿಗೆ ಸಿಗ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆನ ಹಾಕೊಂಡಾಗ ಖಂಡಿತವಾಗ್ಲೂ ಅಲ್ಲೂ ಕೂಡ ಪ್ರಶಸ್ತಿಗಳಲ್ಲೂ ಕೂಡ ಜಾತಿಯನ್ನ ನೋಡ್ತಾರೆ, ಧರ್ಮವನ್ನ ನೋಡ್ತಾರೆ, ಪಕ್ಷಗಳನ್ನ ನೋಡ್ತಾರೆ. ಹಾಗಾಗಿ ಆ ರೀತಿಯಾಗಿ ಇವತ್ತು ಏನೋ ರಾಜ್ಯೋತ್ಸವ ಪ್ರಶಸ್ತಿ ಏನೋ ಬಿಕ್ರಿ ಆಗಿದೆ ಅಂತೇಳಿ ಗುಮಾನಿಗಳು ಕೂಡ ಬರ್ತಾ ಇದೆ, ಮತ್ತು ಅನುಮಾನಗಳು ಉಟ್ಕೊಳ್ತಾ ಇದೆ. ಹಾಗಾಗಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಅದರದ್ದೇ ಆದಂಥ ಒಂದು ಮಾನ್ಯತೆ ಇದೆ, ಗೌರವ ಇದೆ. ಅದನ್ನು ನಮ್ಮ ರಾಜಕೀಯ ಪಕ್ಷದ ಮುಖಂಡರುಗಳು ಅದನ್ನು ಯೋಚನೆ ಮಾಡಬೇಕು. ಈಗ ಅದಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ. ಯಾವಾಗಲೂ ಅವ್ರು ಬೇಕಾದವ್ರನ್ನ ಕರ್ಕೊಬಂದು, ಅದು ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಅವ್ರು ಬೇಕಾದವ್ರನ್ನ ಕರ್ಕೊಂಡು ಅವ್ರ ಪಕ್ಷದ ಪರವಾಗಿ ಯಾರೆಲ್ಲ ಕೆಲಸ ಮಾಡ್ತಾರೆ ಅವರನ್ನು ಕರೆದು ಅವ್ರನ್ನ ಗುರ್ತಕ್ಕಂಥ ಕೆಲಸನ ಮಾಡ್ತಿದ್ದಾರೆ. ಆದರೆ ಇವತ್ತು ಕೂಡ ಎಲೆಮರೆಕಾಯಿಯಾಗಿ ಕನ್ನಡಕ್ಕಾಗಿ ತಮ್ಮ ಜೀವವನ್ನೇ ಪಣವಿಟ್ಟು ಜೀವಮಾನವ ಪೂರ್ತಿ ಅದಕ್ಕೋಸ್ಕರ ದುಡಿತಾ ಇರ್ತಕ್ಕಂಥವ್ರಿಗೆ ಎಷ್ಟೋ ಜನಕ್ಕೆ ಸಿಗದೇ ಇರ್ತಕ್ಕಂಥದ್ದು ಕೂಡ ಅದು ಶೋಚನೀಯವಾದಂಥ ವಿಚಾರ. ಅದನ್ನು ಸರ್ಕಾರ ಮುಂದಿನ ದಿನಗಳಲ್ಲಾದರೂ ಒಂದು ಪ್ರಯತ್ನ ಪಡಲಿ. ಮತ್ತು ಸ್ಥಳೀಯವಾಗಿರ್ತಕ್ಕಂಥ ಜನಪ್ರತಿನಿಧಿಗಳು ಅಂದರೆ ಇವತ್ತು 224 ವಿಧಾನಸಭಾ ಕ್ಷೇತ್ರಗಳಿರ್ತದೆ, ಅವ್ರಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ ಆ ಕ್ಷೇತ್ರದಲ್ಲಿ ಯಾರೆಲ್ಲ ಕನ್ನಡಕ್ಕೆ ದುಡಿದಿದ್ದಾರೆ ಅಂತೇಳಿ. ಅವರು ಅಲ್ಲಿನ ಸಮಿತಿ ಏನಿದೆ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಡೋದಕ್ಕೆ ಸಮಿತಿ ಏನು ಸರ್ಕಾರ ರಚನೆ ಮಾಡುತ್ತೆ, ಅವ್ರಿಗೆ ಉಸ್ತುವಾರಿ ಮಂತ್ರಿಗಳ ಮುಖಾಂತರ ಅಥವಾ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರ ಮೂಲಕ, ಸಚಿವರು ಕೂಡ ಒಂದು ಅದಕ್ಕೆ ಸದಸ್ಯರಾಗಿರ್ತಾರೆ. ಈ ಸಲ ರವಿಚಂದ್ರನ್ ಅವ್ರನ್ನು ಕೂಡ ಅಧ್ಯಕ್ಷತೆಯನ್ನು ಏನು ಮಾಡಿದ್ರು. ಸೊ ಹಾಗಾಗಿ ಅಲ್ಲಿ ಎಲ್ಲೋ ಒಂದು ಕಡೆ ವಿಫಲರಾಗಿದ್ದಾರೆ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ಕೊಡೋದ್ರಲ್ಲಿ, ಅಥವಾ ಅರ್ಹ ಸಾಧಕರಿಗೆ ಕೊಡೋದ್ರಲ್ಲಿ ವಿಫಲರಾಗಿದ್ದಾರೆ ಅಂತೇಳಿ ನನ್ನ ಒಂದು ಅಭಿಪ್ರಾಯ. 70ನೇ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಮೊದಲಿಗೆ ಏನು ಭಾನುವಾರ 7ನೇ ತಾರೀಕು ಬೃಹತ್ ಪಥಸಂಚಲನವನ್ನು ರೂಪಿಸ್ಕೊಂಡಿದ್ದೀವಿ ಕನ್ನಡ ಜಾಗೃತಿ ವೇದಿಕೆಯಿಂದ. ಈ ವಿಚಾರ ಸುಮಾರು 30 ವರ್ಷಗಳಿಂದ ಕನ್ನಡ ಜಾಗೃತಿ ವೇದಿಕೆ ಮಾಡ್ಕೊಂಡು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ನೆಲ, ಜಲ, ಭಾಷೆ ಈ ಗಡಿ ಭಾಗದಲ್ಲಿ ಕನ್ನಡ ಜಾಗೃತಿ ವೇದಿಕೆ ಸದಾಕಾಲ ಉಳಿಸ್ಕೊಂಡು ಬರ್ತಾ ಇದೆ. ಈ ಕನ್ನಡಕ್ಕೆ ಈ ರಾಜಕಾರಣಿಗಳು ಇತ್ತೀಚೆಗೆ ನಡೀತಂಥ ಕಥೆಗಳು ಇಷ್ಟೊತ್ತು ನಮ್ಮ ದೇವಣ್ಣವ್ರು ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ನೆಲ, ಜಲ, ಭಾಷೆಗೆ ಯಾವತ್ತೂ ಕರ್ನಾಟಕ ಸರ್ಕಾರ, ಅದು ಯಾವುದೇ ಸರ್ಕಾರ ಆಗಿದೆ, ಮಾಡಲಿಲ್ಲ. ಯಾಕಂದರೆ ಮಾಡಬೇಕಾಗಿದೆ ಅವರು. ಯಾಕಂದರೆ ತಮಿಳ್ನಾಡು ನೋಡಿ, ಆಂಧ್ರ ನೋಡಿ, ಇವೆಲ್ಲ ಫಸ್ಟ್ ಮೊದಲಿಗೆ ಅವ್ರವ್ರ ಭಾಷೆಗೆ ಅವ್ರವ್ರ ಇದಕ್ಕೆ ಆದ್ಯತೆ ಕೊಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಅದನ್ನು ಮಾಡ್ತಾ ಇಲ್ಲ. ಯಾಕಂತಂದರೆ ಮುಂದಿನ ದಿನಗಳಲ್ಲಿ ನಾವು ಬೃಹತ್ ಈ ಕಾರ್ಯಕ್ರಮವನ್ನು ಮುಗಿಸ್ಬಿಟ್ಟು ಒಂದು ದೊಡ್ಡ ಹೋರಾಟವನ್ನು ಇಟ್ಕೊಂಡಿದ್ದೀವಿ. ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಯಾಕಂತಂದರೆ ಸ್ವಲ್ಪ ಗಂಟಲು ಇದಾಗಿದೆ, ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಇವತ್ತು ನಮ್ಮ ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ದಿನಾಂಕ 7/12/2025 ನಾವು ಒಂದು ಪಥಸಂಚಲನ ಕಾರ್ಯಕ್ರಮನ ಒಂದು ಬೃಹತ್ ಜಾಥಾ ಪಥಸಂಚಲನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಪಥಸಂಚಲನ ಕಾರ್ಯಕ್ರಮದಲ್ಲಿ ನಾವು ಅನೇಕ 2,000 ಜನದಲ್ಲಿ ಒಂದು ಪಥಸಂಚಲನ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಅನೇಕ ಮಹಿಳೆಯರಿಗೆ ಇವತ್ತು ನಮ್ಮ ಕನ್ನಡದ ಬಗ್ಗೆ ಒಂದು ಹೆಚ್ಚಿನ ಗೌರವ ನಮ್ಮ ಕನ್ನಡ ಅಭಿಮಾನಿಗಳಲ್ಲಿ ಬರಬೇಕು ಅಂತ ಹೇಳ್ಬಿಟ್ಟು ಇವತ್ತು ಅನೇಕ 600ರಿಂದ 700 ಹೆಣ್ಮಕ್ಳಿಗೆ ನಾವು ಕನ್ನಡದ ಬಾವುಟ ಏನಿದೆ ಆ ಒಂದು ಕಲರ್ನ ಸ್ಯಾರಿಗಳನ್ನ, ಅವ್ರಿಗೆ ಸೀರೆಗಳನ್ನ ಕೊಡೋದ್ರ ಮುಖಾಂತರ ಒಂದೇ ಕಲರ್ ಆ ಒಂದು ಕನ್ನಡ ಬಾವುಟ ಎತ್ತಿ ಹಿಡಿಬೇಕು ಅನ್ನೋ ಒಂದು ಇದಕ್ಕೋಸ್ಕರ ಅವ್ರಿಗೆ 600 ಸೀರೆಗಳನ್ನ ಒಂದೇ ತರ ಯೂನಿಫಾರ್ಮ್ ತರ ಮಾಡಿ ಈ ಒಂದು ಪಥನ ಸಂಚಲನ ಕಾರ್ಯಕ್ರಮದಲ್ಲಿ ನಾವು ಎಲ್ಲರೂ ಸೇರಿ ಭಾಗವಹಿಸ್ತಾ ಇದ್ದೀವಿ. ಇದರಲ್ಲಿ ನಮ್ಗೆ ಏನಂದ್ರೆ ಕನ್ನಡಿಗರಿಗೆ ನಾವು ಇವತ್ತು ಏನಂದ್ರೆ ನಮ್ಮ ಕರ್ನಾಟಕದಲ್ಲಿ ನಮ್ಗೆ ಒಂದು ಕನ್ನಡಿಗರಿಗೆ ಯಾವುದೇ ರೀತಿನಲ್ಲಿ ನಮ್ಗೆ ಒಂದು ಪ್ರೋತ್ಸಾಹ ಸಿಗ್ತಲ್ಲ. ಇವತ್ತು ನಮ್ಮ ಮಂಜುನಾಥ್ ದೇವಣ್ಣವ್ರು ಹೇಳಿದ್ರು,
ಇವತ್ತು ಕನ್ನಡಿಗರಿಗೆ ಉದ್ಯೋಗ ಎಲ್ಲೂ ಸಿಗ್ತಾ ಇಲ್ಲ. ಸುಮಾರು ಜನ ಇವತ್ತು ನಮ್ಮ ಕರ್ನಾಟಕದಲ್ಲಿ ಇವತ್ತು ನಮ್ಮ ಒಂದು ಅತ್ತಿ ಬೆಲೆ ಭಾಗದಲ್ಲಿ ಇವತ್ತು ಕೈಗಾರಿಕಾ ಪ್ರದೇಶಗಳಲ್ಲಿ ನಮ್ಗೆ ಕನ್ನಡಿಗರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಸುಮಾರು ಜನ ಹೇಳ್ತಾ ಇದ್ದಾರೆ. ಇವತ್ತು ಒಂದು 3 ಜನ ಹೇಳಿದ್ರು ನಮ್ಗೆ, ಒಂದು ಈ ಗೆಸ್ಟ್ ಲೈನ್ ಅಲ್ಲಿ ಕೈಗಾರಿಕಾ ಪ್ರದೇಶದಲ್ಲಿ ಕೆಲಸ ಮಾಡೋಂತ ಒಂದು ಕಾರ್ಮಿಕರು ಹೇಳಿದ್ರು, ಇವತ್ತು ನಮ್ಗೆ ಅಲ್ಲಿ ಶಿಫ್ಟ್ಗಳು ಮಾಡ್ತಾ ಇದ್ದಾರೆ ಮೇಡಮ್, ಅವ್ರ ಹತ್ರ ಅವರೇ ಅಮೌಂಟ್ ತಗೊಂತಾ ಇದ್ದಾರೆ. ಅವ್ರ ಶಿಫ್ಟ್ಗೆ ತಿರ್ಗಾ ಅವ್ರಿಗೆ 2 ಶಿಫ್ಟ್ ಅವ್ರಿಗೆ ಕೊಡ್ತಾರೆ. ನಮ್ಗೆ ಇವತ್ತು ಇವತ್ತು ನಮಗೂ ಕಷ್ಟ ಇದೆ ಜೀವನ ಮಾಡೋದಕ್ಕೆ. ನಮ್ಗೆ ಇವತ್ತು ಕನ್ನಡಿಗರಿಗೆ ಉದ್ಯೋಗ ಇಲ್ಲ. ಬೇರೆಯಿಂದ ಹೊರ ರಾಜ್ಯದಿಂದ ಬಂದಿರೋಂಥವ್ರಿಗೆ ಕೆಲಸಗಳನ್ನ 2 ಶಿಫ್ಟ್ 3 ಶಿಫ್ಟ್ ಈ ತರ ಅವ್ರಿಗೆ ಕೊಡ್ತಾರೆ. ನಮಗ್ ಕೆಲಸಗಳೆಲ್ಲ ಕೇಳ್ರಿ, ಈ ಶಿಫ್ಟ್ ಇಲ್ಲ, ನಾಳೆ ಶಿಫ್ಟ್ ಇಲ್ಲ ಅಂತ ಇದೇ ನಮ್ಗೆ ಒಂದು ಕಾರಣಗಳು ಹೇಳ್ತಾ ಇದ್ದಾರೆ. ನಮ್ಗೆ ಈ ತರ ತೊಂದರೆ ಆಗ್ತದೆ. ನಮ್ ಕನ್ನಡಿಗರಿಗೆನೆ ಇಲ್ಲಿ ಉದ್ಯೋಗ ಅವಕಾಶ ಇಲ್ಲ. ಬೇರೆಯಿಂದ ಹೊರ ರಾಜ್ಯದಿಂದ ಬಂದಿರೋರ್ಗೆ ಇವತ್ತು ಉದ್ಯೋಗ ಅವಕಾಶ ಇದೆ. ಆದ್ರೆ ಕನ್ನಡಿಗರು ಎಲ್ಲೋಗ್ಬೇಕು? ಅವ್ರಿಗೆ ಉದ್ಯೋಗಕ್ಕೆ ಅವ್ರಿಗೆ ಪಾಪ ಅವರು ಒಂದು ಜೀವನ ಮಾಡೋದಕ್ಕೆ ಏನ್ ಮಾಡ್ಬೇಕು? ಈ ತರ ಒಂದು ಪರಿಸ್ಥಿತಿ ನಮ್ಮ ಕರ್ನಾಟಕದಲ್ಲಿದೆ. ಈ ಒಂದು ನಾವು ಈ ಒಂದು ನಮ್ಮ ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ 30 ವರ್ಷದಿಂದ ಈ ಒಂದು ಸಂಘಟನೆ ನಾವು ನಿಷ್ಠೆಯಿಂದ ಈ ಒಂದು ಸಂಘಟನೆ ನಡೆಸ್ತಾ ಇದೀವಿ. ಪ್ರತಿ ವರ್ಷನೂ ನಾವು ಕನ್ನಡ ರಾಜ್ಯೋತ್ಸವನ ಪ್ರತಿಯೊಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಆಮೇಲೆ ಪ್ರತಿ ಒಂದು ಹೋರಾಟಗಳನ್ನು ಸಹ ನಾವು ಒಂದು ವರ್ಷದಲ್ಲಿ ನಾವು ಒಂದು 5-6 ಪ್ರೋಗ್ರಾಮ್ಗಳಾಗ್ಬೋದು, ಹೋರಾಟಗಳನ್ನ ನಾವು ಈಗ ಮೊನ್ನೆ ಈಗ 1 ವರ್ಷದ ಹಿಂದೆ ಫ್ರೀಡಂ ಪಾರ್ಕ್ ನಲ್ಲಿ ನಾವು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡ್ಬೇಕು ಅಂದ್ಬಿಟ್ಟು ತುಂಬಾ ಒಂದು ದೊಡ್ಡ ಮಟ್ಟದಲ್ಲಿ ನಾವೊಂದು ಬೃಹತ್ ರ್ಯಾಲಿ ನಡೆಸಿ ಅಲ್ಲೂ ಒಂದು ಪ್ರೊಟೆಸ್ಟ್ ನಾವು ಮಾಡ್ದೋ. ಈ ತರ ಎಲ್ಲ ನಾವು ಕನ್ನಡದ ಬಗ್ಗೆ ನಾವು ಕರ್ನಾಟಕದಲ್ಲಿ ನಾವು ಹೆಚ್ಚಿನ ರೀತಿಯಿಂದ ನಾವು ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ನಾವು ಈ ಒಂದು ಕಾರ್ಯಕ್ರಮಗಳು ಹಮ್ಮಿಕೊಂಡು ಮಾಡ್ತಾ ಇದೀವಿ. ಈ ಒಂದು ಡಿಸೆಂಬರ್ 7ನೇ ತಾರೀಕು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪಥ ಸಂಚಲನ ಕಾರ್ಯಕ್ರಮನ ಅತ್ತಿ ಬೆಲೆ ಸುಮಾರು ಒಂದು ಬೀದಿನಲ್ಲಿ, ಇವಾಗ ನಾವು ಇಲ್ಲಿ ವಿಕ್ಟರಿ ಗ್ರ್ಯಾಂಡ್ ಹೋಟೆಲ್ ಸಜ್ಜಾಪುರ ರೋಡ್ ಇಂದ ನಾವು ಒಂದು ಅತ್ತಿ ಬೆಲೆ ಗಡಿ ಭಾಗವಾಗಿರುವಂತಹ ಒಂದು ರ್ಯಾಲಿ, ಅಲ್ಲಿಂದ ನಾವು ತಿರ್ಗಾ ಸರ್ಕಲ್ ಅಲ್ಲಿ ಮಾಡುವಂತ ಒಂದು ವ್ಯವಸ್ಥೆನ ಮಾಡ್ಕೊಂಡಿದೀವಿ. ಈ ವ್ಯವಸ್ಥೆಯಲ್ಲಿ ನಾವು ಬರೀ ಈ ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ಸಂಘಟಿತರಲ್ಲ, ಎಲ್ಲ ಒಂದು ಕನ್ನಡ ಪರ ಸಂಘಟನೆಯರು, ಆಮೇಲೆ ಕಾರ್ಮಿಕ ಇವತ್ತೇನು ಫ್ಯಾಕ್ಟ್ರಿಗಳಲ್ಲಿ ಉದ್ಯೋಗ ಮತ್ತೆ ಕಾರ್ಮಿಕರು, ಹೆಚ್ಚಿನ ರೀತಿಯ ಮಹಿಳೆಯರು ಎಲ್ಲರೂ ಸೇರಿ ಈ ಒಂದು ಪತನ ಸಂಚಲನ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಇದಕ್ಕೆ ಭಾಗವಹಿಸಬೇಕು. ಹೆಚ್ಚಿನ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಡ್ಬೇಕು. ಇದರ ಅಂಗವಾಗಿ ಸಂಜೆ 7 ಗಂಟೆಗೆ ನಮ್ಮ ಕನ್ನಡ ರಾಜ್ಯೋತ್ಸವದ ಅನೇಕ ಒಂದು ಕಾರ್ಯಕ್ರಮಗಳಿದೆ. ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮಗಳಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಹೆಚ್ಚಿನ ರೀತಿಯಲ್ಲಿ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಎಲ್ಲ ಒಂದು ಕನ್ನಡ ಪರ ಸಂಘಟನೆಯರು, ನಮ್ಮ ಹೆಚ್ಚಿನ ರೀತಿ ಕನ್ನಡ ಅಭಿಮಾನಿಗಳು, ಈ ಒಂದು ಕನ್ನಡಿಗರಂತ ಯಾರಲ್ಲಿ ಅಭಿಮಾನ ಇದೆ ಅವರೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ಕೊಡ್ಬೇಕು ಅಂತ ನಾನು ಈ ಮಾಧ್ಯಮದ ಮೂಲಕ ಕೇಳ್ಕೊಂತೀನಿ. ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಕೋರ್ತಾ ಇದ್ದೆ. ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಒಂದು ಅಭಿನಂದನೆಗಳು. ಈ ಕನ್ನಡ ಜಾಗೃತಿ ವೇದಿಕೆ 30 ವರ್ಷಗಳ ಹಿಂದೆ ಬಂದಿದೆ. ಇದು ನಾವು ಇಲ್ಲಿ ಅತ್ತಿಬೇಲೆಯಲ್ಲಿ ವಾಸವಾಗಿರ್ತಕ್ಕಂತಹ 30 ವರ್ಷದಿಂದ ಬಹಳಷ್ಟು ಶ್ರಮಪಟ್ಟು ಈ ಸಂಘಟನೆಯನ್ನು ಕಟ್ಟಿಕೊಂಡು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮಂಜುನಾಥ್ ದೇವಣ್ಣ ಅವರು ಬಹಳ ಕಷ್ಟಪಟ್ಟು ಎಲ್ಲ ಜನಾಂಗದ ಒಟ್ಟುಗೂಡಿಸಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಎಲ್ಲರ ಹತ್ರ ಹೊಂದಾಣಿಕೆಯಿಂದ ಈ ಸಂಘಟನೆಯನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಬಂದಿದ್ದಾರೆ. ಅದಕ್ಕೆ ನಾವು ಮೆಚ್ಚುಗೆ ಆಗಿ ನಮ್ಮನ್ನ ಕನ್ನಡ ಜಾಗೃತಿ ವೇದಿಕೆಯನ್ನು ಸೇರ್ಪಡೆ ಮಾಡಿಕೊಂಡಿದ್ದಾರೆ. ಈ ಬಹಳಷ್ಟು ಏನಂದ್ರೆ ಈ ಕನ್ನಡ ಜಾಗೃತಿ ವೇದಿಕೆ ಕನ್ನಡ ನಮ್ಮ ಕರ್ನಾಟಕವನ್ನು ಉಳಿಸುವಂತ ಒಂದು ಕಾರ್ಯಕ್ರಮ. ಇದರಲ್ಲಿ ಯಾವುದೇ ಒಂದು ರಿಟೈರ್ಡ್ ಆಗುವಂತ ಇದು ಸಂಘಟನೆ ಅಲ್ಲ. ಇದು ವಯಸ್ಸಾಗಿದೆ, ನೀವು ರಿಟೈರ್ಡ್ ಆಗಿ ಇದರಲ್ಲಿ ಅನ್ನೋಂತ ಇಲ್ಲ. ಎಷ್ಟು ದಿನ ಬೇಕಾದ್ರೂ ಇದರಲ್ಲಿ ಕಷ್ಟ ಬಿಡ್ಬೋದು, ಸಂಘಟನೆಯನ್ನು ಗಟ್ಟಿಯಾಗಿ ಮಾಡ್ಬೋದು, ಎಲ್ಲಾ ಜನಾಂಗ ಸೇರಿಸ್ಬೋದು, ನಾವು ಕರ್ನಾಟಕ ಧ್ವನಿ ಎತ್ತಬಹುದು. ಯಾವುದೇ ಒಂದು ಕಾನೂನು ವಿರುದ್ಧವಾಗಿ ನಾವು ಸಂಘಟನೆಯಲ್ಲಿ ನಾವನ್ನು ಒಂದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತ ಒಂದು ಕೆಲಸ ಮಾಡುವಂತ ಒಂದು ಸಂಘಟನೆ. ಈ ಸಂಘಟನೆಯಲ್ಲಿ ಬಹಳಷ್ಟು ನಮ್ಮ ರಾಜ್ಯಾಧ್ಯಕ್ಷ ಅಂತ ಅವರು ಹೇಳಿದ್ರು, ನಮ್ಮ ಕನ್ನಡಿಗರಿಗೆ ಇಲ್ಲಿ ಉದ್ಯೋಗ ಇಲ್ಲ, ನಮ್ಮ ಕನ್ನಡಿಗರಿಗೆ ಇಲ್ಲಿ ಒಂದು ಸ್ಥಾನಮಾನ ಇಲ್ಲ ಅಂತ. ಇದು ಬಹಳಷ್ಟು ಒಳ್ಳೆ ಮಾತು ಹೇಳಿದ್ದಾರೆ. ಯಾಕಂದ್ರೆ ನಾವು ಬೇರೆ ರಾಜ್ಯದವ್ರಿಗೆ ಇಲ್ಲಿ ಜಲವನ್ನು ದುಡ್ಡಿನಗೋಸ್ಕರ ಮಾರ್ಕೊತಾ ಇದ್ದೀವಿ. ಮಾರ್ಬಿಟ್ಟು ಅವ್ರ ಹತ್ರ ನಾವು ನಮ್ಮ ಕನ್ನಡಿಗರು ಅವ್ರ ನೀರು ಸಪ್ಲೈ ಮಾಡುವಂಥದ್ದು, ಸೆಕ್ಯೂರಿಟಿ ಕೆಲಸ ಮಾಡುವಂಥದ್ದು, ನಾವು ಯಾವ ರೀತಿಗೆ ಬಂದಿದ್ದೀವಿ ಇದನ್ನ ಎಲ್ರಿಗೂ ನಾವು ಒಂದು ಜಾಗೃತಿ ಮೂಡಿಸಿ ನಾವು ಈ ಕೆಲಸ ಮಾಡೋದಲ್ಲ,
ನಾವು ಬೇರೆಯವರಿಗೆ, ಬೇರೆ ರಾಜ್ಯದವ್ರು ಬಂದವ್ರಿಗೆ ನಮ್ಮ ವಶಕ್ಕೆ ತರುವಂತ ಕೆಲಸ ನಾವು ಮಾಡಬೇಕು, ನಾವು ಅವ್ರ ವಶಕ್ಕೆ ಹೋಗುವಂತ ಕೆಲಸ ಯಾವತ್ತೂ ಮಾಡಬಾರ್ದು. ಆಮೇಲೆ 30 ವರ್ಷಗಳಿಂದ ನಮ್ಮ ಕನ್ನಡ ಜಾಗೃತಿ ವೇದಿಕೆ ಅವರು ಕಷ್ಟಪಟ್ಟು ಇದನ್ನ ವಿವರಿಸ್ತಾ ಬಂದಿದ್ದಾರೆ. ಇವ್ರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡಬೇಕಾಗಿತ್ತು. ಇದನ್ನ ಅವ್ರಿಗೆ ಕೊಡ್ಲಿ, ಸರ್ಕಾರಕ್ಕೆ ನಾವು ಇದನ್ನೆಲ್ಲ ಒಂದು ವಿಚಾರಣೆ ಕೊಡಬೇಕು ಅಂತ ನಾವೆಲ್ಲ ಹೇಳ್ತೀವಿ. ಯಾಕಂದ್ರೆ ಇವರು 30 ವರ್ಷಗಳಿಂದ ಯಾವುದೇ ಒಂದು ಇವ್ರಿಗೆ ಕಳಂಕ ಇಲ್ಲ. ಈ ಸಂಘಟನೆಯಲ್ಲಿ ಬಹಳ ಅಚ್ಚುಕಟ್ಟಾಗಿ ನಡೆಸ್ತಾ ಬಂದಿದ್ದಾರೆ. ಸಾವಿರಾರು ಜನಗಳಲ್ಲಿ ಇವರು ಸಂಘಟನೆಯನ್ನು ಗಟ್ಟಿ ರೂಪಿಯಲ್ಲಿ ಮಾಡಿದ್ದಾರೆ. ಆಮೇಲೆ ಇದು 7ನೇ ತಾರೀಕು ಇವರು ಬಹಳ ದೊಡ್ಡ ನಿರ್ಧಾರ ತಗೊಂಡಿದ್ದಾರೆ. ಪಥಸಂಚಲನ ಮಾಡಬೇಕಂತ ಎಲ್ಲಾ ರಾಜ್ಯಗಳಿಂದ ಜನಗಳನ್ನ ಕರೆಸಿ, ಕಾರ್ಯಕರ್ತರನ್ನ ಕರೆಸಿ, ಗಣ್ಯಾನ್ಯ ವ್ಯಕ್ತಿಗಳನ್ನ ಕರೆಸಿ ಒಂದು ಜಾಗೃತಿ ಜನಗಳಲ್ಲಿ ಮೂಡಿಸ್ಬೇಕಂತ ಮಾಡಿದ್ದಾರೆ. ಇದರಲ್ಲಿ ಬಹಳಷ್ಟು ಯಶಸ್ವಿ ಕಾಣಬೇಕು. ಈ ಯಶಸ್ವಿಯನ್ನು ನಮ್ಮ ಮುಖ್ಯಮಂತ್ರಿವರೆಗೂ ತಲುಪಿ ನೆಕ್ಸ್ಟ್ ಕನ್ನಡ ರಾಜ್ಯೋತ್ಸವ ಒಂದು ಪ್ರಶಸ್ತಿಯನ್ನು ಇವ್ರಿಗೆ ಕೊಡಬೇಕಂತ ನಾನು ಕೋರಿಕೊಳ್ಳುತ್ತೇನೆ.